ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರಲ್ಲ, ನಾನು ಗೋಡಂಬಿ ದ್ರಾಕ್ಷಿನ ನೆನೆಸಿಟ್ಕೊಂಡಿದ್ದೆ ಒಂದು 5 ಮಿನಿಟ್ಸ್. ಓಕೆ, ನಾನೀಗ ಇದನ್ನು ಗ್ರೈಂಡ್ ಮಾಡಿ ತಂದಿದ್ದೀನಿ. ನೋಡಿ, ಪೇಸ್ಟ್ ಆಗಿದೆ. ಒಂದು ಪಾತ್ರೆ ಇಟ್ಕೊಳ್ಳಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ ನಂತರ ಸ್ವಲ್ಪ ಮೆಲ್ಟ್ ಆಗಲಿ ತುಪ್ಪ. ಓಕೆ, ತುಪ್ಪ ಮೆಲ್ಟ್ ಆಗಿದೆ. ಈಗ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಶಾವಿಗೆ, ಇದು ಫ್ರೈಡ್ ಶಾವಿಗೆ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಫ್ರೈ ಆಗಿದೆ ಶಾವಿಗೆ. ಓಕೆ, ಈಗ ಶಾವಿಗೆ ಫ್ರೈ ಆಗ್ತಾಯಿದೆ. ನಂತರ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ. ನೀರು ಯಾಕೆ ಹಾಕಬೇಕಂದ್ರೆ, ನೀರಲ್ಲಿ ಶಾವಿಗೆ ಸ್ವಲ್ಪ ಬೇಯಬೇಕು. ಯಾಕೆ ಅಂದರೆ ನಂತರ ನಾವು ಹಾಲನ್ನು ಸೇರಿಸೋದಿದೆ. ಹಾಲು ಸೇರಿಸಿದ್ರೆ ಸಂಜೆ ಹಾಗೆ ಇಟ್ಟರೆ ಗಟ್ಟಿ ಆಗುತ್ತೆ. ಸೊ ನೀರು ಸೇರಿಸಿ ನೀರಲ್ಲಿ ಅದು ಬೇಯೋದ್ರಿಂದ, ನಾವು ಹಾಲು ಹಾಕಿ ಮಾಡೋದ್ರಿಂದ ಸಂಜೆವರೆಗೂ ಅದು ಸೇಮ್ ಕನ್ಸಿಸ್ಟೆನ್ಸಿ ಇರುತ್ತೆ. ನೋಡಿ, ಈಗ ಹಾಲು ಸೇರಿಸ್ಕೊಂಡ್ವಿ. ಓಕೆ, ಹಾಲು ಸೇರಿಸಿದ್ಮೇಲೆ ಪೇಸ್ಟ್ ಏನು ಮಾಡಿದ್ವಿ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಗೋಡಂಬಿ ಪೇಸ್ಟು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದು ಸೇರಿಸಿದ್ರೆ ರುಚಿನೂ ಎನ್ಹಾನ್ಸ್ ಆಗುತ್ತೆ. ಓಕೆ, ನಾನಿಲ್ಲಿ 1 ಬೌಲ್ ಶುಗರ್ ತೊಗೊಂಡಿದ್ದೀನಿ. ಅದರಲ್ಲಿ 3/4 ಬೌಲ್ ಮಾತ್ರ ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಸ್ವೀಟ್ ಸಾಕಾಗಿದೆ ಅಷ್ಟು. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ಪಾಯಸ ಈಗ ರೆಡಿ ಇದೆ. ರೆಡಿ ಟು ಈಟ್. ಬಾಯ್ ಬಾಯ್.